ನಾವೇನ್ ಮಾಡ್ತಿದೀವಿ, ಎಲ್ಲಿದ್ದೀವಿ, ನಮ್ಮ ಪ್ಲಾನ್ಸ್ ಏನು, ಫ್ರೆಂಡ್ಸ್ ಯಾರು, ಎವ್ರಿ ಡೀಟೇಲ್ಸ್ ಗೂಗಲ್ ಹತ್ರ ಇದೆ. ರೈಟ್, ನೀವು ದುಡ್ಡು ಕಳ್ಕೊತಾನೆ ಹೋಗ್ತೀರಾ. ಸಿಂಪಲ್ ಆಗಿ, ಸ್ಮಾರ್ಟ್ ಆಗಿ, ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ಫುಲ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವೈ ಗೂಗಲ್ ಹ್ಯಾಸ್ ಸೋ ಮಚ್ ಆಫ್ ಡೇಟಾ ಅಂಡ್ ವಾಟ್ ದೇ ಡೂ ಇಟ್ ವಿತ್ ದ ಡೇಟಾ. ಹೆಲೋ, ವಾಟ್ಸ್ ಅಪ್? ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ನನ್ನ ಹತ್ರ 30 ಸಬ್ಸ್ಕ್ರೈಬರ್ ಇದ್ದಾರೆ ರೈಟ್ ನಾವು. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, so that you get a lot of information about digital marketing. Today I'm going to talk about the most important thing. ಗೂಗಲ್ಗಿಂತ ದೊಡ್ಡ ಕಂಪ್ನಿನೇ ಇಲ್ಲ. ಆಕ್ಚುಲಿ ನೋಡಂಗಿದ್ರೆ ಗೂಗಲ್ ಹತ್ರ ಎಲ್ಲಾನು ಇದೆ. ಡೇಟಾ ಬೇಸ್ ಇದೆ, ನಮ್ ಡೀಟೇಲ್ಸ್ ಇದೆ, ನಮ್ ಡೇಟ್ ಆಫ್ ಬರ್ತ್ ಇದೆ. ಆಕ್ಚುಲಿ ದೊಡ್ಡವ್ರು ಯಾರೋ ಹೇಳ್ತಾರೆ ಲೈಕ್ ಡಾಕ್ಟರ್ ಹತ್ರ, ಲಾಯರ್ ಹತ್ರ ನಾವು ಸುಳ್ಳು ಹೇಳ್ಬಾರ್ದು ಅಂತ. ಬಟ್ ಆಕ್ಚುಲಿ ಹೆಂಡತಿ ಹತ್ರನೂ ಸುಳ್ಳು ಹೇಳ್ಬಾರ್ದು. ಸೊ ಆಕ್ಚುಲಿ ನಾವೇನ್ ಮಾಡ್ತಿದೀವಿ, ಎಲ್ಲಿದ್ದೀವಿ, ನಮ್ ಪ್ಲಾನ್ಸ್ ಏನು, ನಮ್ ಫ್ರೆಂಡ್ಸ್ ಯಾರು, ಎವ್ರಿ ಡೀಟೇಲ್ಸ್ ಗೂಗಲ್ ಹತ್ರ ಇದೆ. ರೈಟ್, ಅಂಡ್ ಡೇಟಾ ಇಸ್ ಹ್ಯೂಜ್. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಡೇಟಾ ಅಂದ್ರೆ ಇಟ್ಸ್ ಅ ಹ್ಯೂಜ್ ಥಿಂಗ್. ಅಂಡ್ ಗೂಗಲ್ ಹತ್ರ ಅದಿದೆ. ನಮ್ಮೆಲ್ಲರ ಜಾತಕ ಇಟ್ಕೊಂಡು ಗೂಗಲ್ ಏನ್ ಮಾಡ್ತಿರ್ಬೋದು? ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಎವ್ರಿಬಡಿ ವಾಂಟ್ಸ್ ಟು ಬಿ ಆನ್ ಡಿಜಿಟಲ್. ಪರ್ಸನಲಿ ಇರ್ಬೋದು, ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಕ್ ಇರ್ಬೋದು, ಇಲ್ಲ ವೆಬ್ಸೈಟ್ ಮಾಡಿ ನಿಮ್ಮ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಕ್ ಇರ್ಬೋದು. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ಅನ್ಕೊಳ್ಳಿ, ಅದಕ್ಕೆ ವ್ಯೂಸ್ ಜಾಸ್ತಿನೇ ತರಬಹುದು. ಇಫ್ ಯು ಹ್ಯಾವ್ ಅ ಬಿಸ್ನೆಸ್, ಯು ಕ್ಯಾನ್ ಪ್ರಮೋಟ್ ಇಟ್ ಆನ್ಲೈನ್. ಇಫ್ ಯು ಹ್ಯಾವ್ ಅ ವೆಬ್ಸೈಟ್, ಯು ಕ್ಯಾನ್ ಬ್ರಿಂಗ್ ಲಾಟ್ ಆಫ್ ಟ್ರಾಫಿಕ್. ತುಂಬಾ ಜನ ನಿಮ್ಮ ವೆಬ್ಸೈಟ್ ಬಂದು ಹೋಗ್ಬೋದು. ಇವನ್ನೆಲ್ಲ ಮಾಡಬೇಕು ಅಂದ್ರೆ ನಿಮ್ಗೆ ಗೂಗಲ್ ಅವರ ಪ್ಲಾಟ್ಫಾರ್ಮ್ ಗೂಗಲ್ ಆಡ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಅಗತ್ಯ ತುಂಬಾನೇ ಇದೆ. ಸೊ ಗೂಗಲ್ ಆಡ್ಸ್ ಕಲ್ತ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ ಅನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು, ಒಂದು ವೆಬ್ಸೈಟ್ ಗೆ ಯಾವ ರೀತಿ ಟ್ರಾಫಿಕ್ ಅನ್ನ ತರಬೇಕು, ಜೊತೆಗೆ ಯೂಟ್ಯೂಬ್ ನ ವ್ಯೂಸ್ ಅನ್ನ ಯಾವ ತರ ಜಾಸ್ತಿ ಮಾಡ್ಬೋದು. ಸುಮಾರು ಕಡೆ ಕೇಳಿರ್ತೀರ ಗೂಗಲ್ ಆಡ್ಸ್ ಮಾಡೋಣ, ಗೂಗಲ್ ಆಡ್ಸ್ ಮಾಡೋಣ ಅಂತ. ಬಟ್ ಯಾರು ಕೂಡ ಎಕ್ಸಾಕ್ಟ್ ಆಗಿ ಗೂಗಲ್ ಆಡ್ಸ್ ಹೇಗ್ ನಡೆಯುತ್ತೆ, ಗೂಗಲ್ ಆಡ್ಸ್ ಅಂದ್ರೆ ಆಕ್ಚುಲಿ ಏನು, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಓನ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಿರೋರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಅಂಡ್ ಆಲ್ಸೋ ಫ್ಯೂ ಯೂಟ್ಯೂಬರ್ಸ್ ತಿಳ್ಕೊಂಡಿರ್ತಾರೆ. ಅಂಡ್ ಆಲ್ಸೋ ಫ್ಯೂ ಇಂಟೆಲಿಜೆಂಟ್ ಆಗಿರೋರು ಮೇ ಬಿ ತಿಳ್ಕೊಂಡಿರ್ತಾರೆ. ಸೊ ಬಟ್ ರೈಟ್ ನೌ ಆಫ್ಟರ್ ದಿಸ್ ವಿಡಿಯೋ ಐ ಆಮ್ ಡ್ಯಾಮ್ ಶೋರ್ ದಟ್ ಯು ವಿಲ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ ಗೂಗಲ್ ಆಡ್ಸ್ ಏನು ಅಂಡ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ರೈಟ್, ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಗೂಗಲ್ ಆಡ್ಸ್ ಪ್ಲಾಟ್ಫಾರ್ಮ್ ಹೋಗಿ ಡೆಫಿನೇಷನ್ ಅನ್ನು ನೋಡಿದ್ರೆ, ಇಫ್ ಯು ಸಿ, ಗೂಗಲ್ ಆಡ್ಸ್ ಇಸ್ ಆನ್ಲೈನ್ ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ that Google Ads can, through Google Ads you can create online ads to reach people exactly when they are interested in the products and services that you offer. Simple ಆಗಿ ಹೇಳಂಗಿದ್ರೆ Google Ads ಮುಖಾಂತರ you can reach out to a wide audiences. You can promote your brand. You can also bring lot of traffic to your website. Traffic ಅಂತ ಹೇಳಿದ್ರೆ ಆ ಟ್ರಾಫಿಕ್ ಅಲ್ಲ, ಬೇಸಿಕಲಿ an audience, ಜನಗಳನ್ನ ನಿಮ್ಮ ವೆಬ್ಸೈಟ್ ಮೇಲೆ ಬರೋ ಹಾಗೆ ಮಾಡೋದನ್ನ ಟ್ರಾಫಿಕ್ ಅಂತ ಕರೀತಾರೆ. ಸಿನ್ಸ್ ಗೂಗಲ್ ಅವ್ರ ಹತ್ರ ಸೋ ಮಚ್ ಆಫ್ ಡೇಟಾ, ಸೋ ಮಚ್ ಆಫ್ ಟಾರ್ಗೆಟಿಂಗ್ ಆಪ್ಷನ್ಸ್ ಇದೆ. ಏಜ್ ಗ್ರೂಪ್ ಇರ್ಬೋದು, ಡೆಮೋಗ್ರಫಿಕ್ ಇರ್ಬೋದು, ಇಂಟ್ರೆಸ್ಟ್ ಗ್ರೂಪ್ ಇರ್ಬೋದು, ಲೊಕೇಶನ್ ವೈಸ್ ಇರ್ಬೋದು. ಸೊ ಟಾರ್ಗೆಟಿಂಗ್ ನ ಇನ್ ಡೀಟೇಲ್ ಆಗಿ ಮಾಡ್ಬೋದು ಗೂಗಲ್ ಆಡ್ಸ್ ಮುಖಾಂತರ. ಸೊ ಇದನ್ನ ಇಟ್ಕೊಂಡು ಯು ಕ್ಯಾನ್ ಆಲ್ಸೋ ಟಾರ್ಗೆಟ್. ಇನ್ನ ಸಿಂಪಲ್ ಆಗಿ ಹೇಳ, ಗೂಗಲ್ ಆಡ್ಸ್ ಮುಖಾಂತರ ಯು ಕ್ಯಾನ್ ಪ್ರಮೋಟ್ ಯುವರ್ ಪ್ರಾಡಕ್ಟ್ಸ್. ಸಿಂಪಲ್ ಅಷ್ಟೇ. ಅದು ಏನ್ ಬೇಕಾದ್ರೂ ಆಗಿರ್ಬೋದು. 500 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅಂಡ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಸ್ಪೆಂಡ್ ಅಪ್ ಟು ಯೋರ್ ಬಜೆಟ್. ಎಷ್ಟು ಬೇಕಾನ ಖರ್ಚು ಮಾಡ್ಬೋದು ಗೂಗಲ್ಗೆ ಅಂತ. ಗೂಗಲ್ ಇಸ್ ಅ ಬಿಗ್ ಕಂಪನಿ. ಗೂಗಲ್ ಆಡ್ಸ್ ಅಲ್ಲಿ ಸುಮಾರು ಕ್ಯಾಂಪೇನ್ಸ್ ಇದಾವೆ. ಸರ್ಚ್ ಕ್ಯಾಂಪೇನ್ಸ್, ಡಿಸ್ಪ್ಲೇ ಕ್ಯಾಂಪೇನ್ಸ್, ಯೂಟ್ಯೂಬ್ ವಿಡಿಯೋಸ್ ಆಡ್ ಅನ್ನ ರನ್ ಮಾಡ್ಬೋದು, ಜೊತೆಗೆ ಆಪ್ ಡೌನ್ಲೋಡ್ಸ್ ಅನ್ನ ಮಾಡ್ಬೋದು. ಅಂಡ್ ಸೋ ಮೆನಿ ಕ್ಯಾಂಪೇನ್ಸ್. ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಪೇನ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋನೇ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸ್ಪೆಷಲ್ ಥಿಂಗ್ ಏನಂದ್ರೆ, ಏನ್ ಅಗತ್ಯ ಇರುತ್ತೆ ಅದನ್ನ ಹುಡುಕ್ತಾ ಇರ್ತಾರೆ. ಸೊ ಅದ್ರ ರಿಲೇಟೆಡ್ ರಿಸಲ್ಟ್ ಅನ್ನ ತೋರಿಸುತ್ತೆ. ತುಂಬಾ ಡಿಟೇಲ್ ಆಗಿ ಟಾರ್ಗೆಟಿಂಗ್ ಅನ್ನ ಮಾಡಬಹುದು. ಇವೆಲ್ಲವನ್ನು ಮಾಡೋಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಗೂಗಲ್, ಅಂಡ್ ಇಟ್ ಇಸ್ ಅ ಫ್ರೀ ಆಫ್ ಕಾಸ್ಟ್. ಓನ್ಲಿ ಥಿಂಗ್ ಇಸ್ ಟು ರನ್ ಅ ಕ್ಯಾಂಪೇನ್ ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್. ಸಮ್ ಅಲ್ಲ, ಆಕ್ಚುಲಿ ಇಟ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್ ಓನ್ಲಿ, ಬಿಕಾಸ್ ಇದು ವರ್ಕ್ ಆಗೋದು ಕೀವರ್ಡ್ಸ್ ಮುಖಾಂತರ. ಸೊ ಬೇಸಿಕಲಿ ಹೇಗೆ ಅಂತ ನೀವು ಕೇಳ್ಬೋದು. ಸಮಥಿಂಗ್ ಕಾಲ್ಡ್ ಕೀವರ್ಡ್ಸ್ ಪ್ಲಾನರ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಇಟ್ ಇಸ್ ಅನದರ್ ಪ್ಲಾಟ್ಫಾರ್ಮ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಗೂಗಲ್ ಅವರು.
ಅಂಡ್ ಇದು ನಿಮಗೆ ಗೂಗಲ್ ಆಡ್ಸ್ ಒಳಗೇನೆ ನಿಮಗೆ ಒಂದು ಆಪ್ಷನ್, ಇಟ್ಸ್ ಜಸ್ಟ್ ಅನದರ್ ಫೀಚರ್. ಜನ ಯಾವ್ದು ತುಂಬಾ ಹುಡುಕ್ತಿದ್ದಾರೆ, ಅದ್ರ ಕಾಂಪಿಟೇಷನ್ ಎಷ್ಟು, ಅದಕ್ಕೆ ಬಿಡ್ಡಿಂಗ್ ಎಷ್ಟು ನಡೀತಿದೆ, ಅಂಡ್ ಮ್ಯಾಕ್ಸಿಮಮ್ ಎಷ್ಟು, ಮಿನಿಮಮ್ ಎಷ್ಟು ಬಿಡ್ಡಿಂಗು, ಇದೆಲ್ಲವೂ ಕಂಪ್ಲೀಟ್ ಡೀಟೇಲ್ಸ್. ಬಿಕಾಸ್ ಇಟ್ ಇಸ್ ಅ ಸರ್ಚ್ ಇಂಜಿನ್, ಗೂಗಲ್ ಹತ್ರ ಎಲ್ಲ ಡೀಟೇಲ್ಸ್ ಇದೆ, ಅಂಡ್ ಅವರು ಆರ್ಕೈವ್ ಮಾಡಿ ಅಂಡ್ ದೇ ವಿಲ್ ಗಿವ್ ಇಟ್ ಟು ಯು, ಲೈಕ್ which is the relevant keywords for your product, your brand or anything. So keywords plan ಅನ್ನೋ ಫೀಚರ್ಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬರುವ ವಿಡಿಯೋದಲ್ಲಿ. ರೈಟ್ ನೌ for your knowledge, Google Ads ಅಂದ್ರೆ simple, it is just a platform created by Google to run ads. ಎರಡು ರೀತಿ, ಒಂದು ಬಂದು ಅಡ್ವರ್ಟೈಸರ್, ಇನ್ನೊಂದು ಬಂದ್ಬಿಟ್ಟು ಪಬ್ಲಿಷರ್. ಅಡ್ವರ್ಟೈಸರ್ ಈ ಪ್ಲಾಟ್ಫಾರ್ಮ್ ಅನ್ನ ಆಡ್ಸ್ ರನ್ ಮಾಡೋಕ್ಕೋಸ್ಕರ, ಕ್ಯಾಂಪೇನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ದೇ ವಿಲ್ spend lot of money. Say for example, Amazon ಅವರ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ, ಸೇಲ್ಸ್ ಪಡೆಯೋಕ್ಕೋಸ್ಕರ they can run an ad using a Google Ads. Since they are also can detail targeting ಮಾಡ್ಬೋದು. ಅಂಡ್ ಇನ್ನೊಂದು ಕಡೆ ಪಬ್ಲಿಷರ್ ಇರ್ತಾರೆ, ವೇರ್ ನಂತರನೇ ಇಲ್ಲ ಯೂಟ್ಯೂಬರ್ಸ್ ತರ ಕಾಂಟೆಂಟ್ ಕ್ರಿಯೇಟ್ ಮಾಡೋರು. ಇಫ್ ಸ್ಪೆಸಿಫಿಕ್ ನೀಶ್ ಮೇಲೆ ಅವ್ರ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ತಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ಕಾಂಟೆಂಟ್ ಮಾಡ್ತೀನಿ, ಅಂಡ್ ಆಲ್ ದ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನೀಸ್ ಕ್ಯಾನ್ ಟಾರ್ಗೆಟ್ ಮೀ. ಆಲ್ಸೋ ಆಲ್ ದ ಡೊಮೈನ್ ಹೋಸ್ಟಿಂಗ್ ಕಂಪನಿ ಕ್ಯಾನ್ ಟಾರ್ಗೆಟ್ ಮೀ. ಸೊ ಈ ತರ ಅಡ್ವರ್ಟೈಸರು ಪಬ್ಲಿಷರ್ ಮಾಡುವಂತ ಕಾಂಟೆಂಟ್ ನ ಟಾರ್ಗೆಟ್ ಮಾಡಿಕೊಂಡು ದೇ ವಿಲ್ ರೀಚ್ ಔಟ್ ಟು ಯುವರ್ ಆಡಿಯನ್ಸ್. ಅಂಡ್ ಪಬ್ಲಿಷರ್ ಹತ್ರ ಹ್ಯೂಜ್ ಸಬ್ಸ್ಕ್ರೈಬರ್ ಇರ್ತಾರೆ. ನನ್ನ ಹತ್ರ 30 ಸಬ್ಸ್ಕ್ರೈಬರ್ ಇದ್ದಾರೆ ರೈಟ್ ನಾವು. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ, ಬಟ್ ಇಟ್ಸ್ ಓಕೆ. ಐ ವಾಂಟೆಡ್ ಟು ಗಿವ್ ಯು ವ್ಯಾಲ್ಯೂಬಲ್ ಕಾಂಟೆಂಟ್. ಸೊ ಬೇಸಿಕಲಿ ಅಡ್ವರ್ಟೈಸರ್ ಆ್ಯಂಡ್ ದ ಪಬ್ಲಿಷರ್. ಅಡ್ವರ್ಟೈಸರ್ ಆಡ್ ರನ್ ಮಾಡ್ತಾರೆ ಆನ್ ದ ಪಬ್ಲಿಷರ್ ಪ್ಲಾಟ್ಫಾರ್ಮ್ಸ್. ಅದು ಯೂಟ್ಯೂಬ್ ಆಗಿರ್ಬೋದು, ಇಲ್ಲ ವೆಬ್ಸೈಟ್ ಆಗಿರ್ಬೋದು, ಇಲ್ಲ ಗೂಗಲ್ ನ ನೆಟ್ವರ್ಕ್ ಸೈಟ್ಸ್ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಇಲ್ಲ ಆಂಡ್ರಾಯ್ಡ್ ಆಪ್ ಆಗಿರ್ಬೋದು, ಗೂಗಲ್ ನ ಪಾರ್ಟ್ನರ್ ಸೈಟ್ ಗಳಾಗಿರ್ಬೋದು, ಆಡ್ಸೆನ್ಸ್ ಮುಖಾಂತರ ರಿಜಿಸ್ಟರ್ ಆಗಿರುವಂತಹ ಪಾರ್ಟ್ನರ್ ಸೈಟ್ ಗಳಾಗಿರ್ಬೋದು. ಸೊ ಈ ತರ ಸುಮಾರು ವಿಷಯಗಳಿದಾವೆ. ಸೊ ಇನ್ ಡೀಟೇಲ್ ಆಗಿ ನಾನು ಎಲ್ಲ ಸಪ್ರೇಟ್ ಆಗಿ ಒಂದೊಂದೇ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ ಆಡ್ಸ್ ಅನ್ನ ಕಲ್ತ್ಕೊಂಡವ್ರು ಮಾತ್ರ ಈ ಕ್ಯಾಂಪೇನ್ಸ್ ಅನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ಬ್ಲೈಂಡ್ ಆಗಿ ನೀವು ಏನು ಗೊತ್ತಿಲ್ಲದೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಸೊ ಬೆಟರ್ ನಾಟ್ ಟು ಡೂ ಸಚ್ ಥಿಂಗ್ಸ್. ಸುಮಾರು ಆನ್ಲೈನ್ ಕೋರ್ಸ್ಗಳಿದಾವೆ, ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ಗಳಿದಾವೆ. ನಾನು ಮಾಡೋ ತರನೇ ಸುಮಾರು ಜನಗಳು ಮಾಡಿದ್ದಾರೆ ಗೂಗಲ್ ಆಡ್ಸ್ ಬಗ್ಗೆ, ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯು ಕ್ಯಾನ್ ರೆಫರ್ ದೆಮ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಗೂಗಲ್ ಆಡ್ಸ್ ಟು ಪ್ರಮೋಟ್ ಯುವರ್ ಪ್ರಾಡಕ್ಟ್ಸ್. ದುಡ್ಡು ಹಾಕಿ ಮಾಡೋದಕ್ಕಿಂತ ಆರ್ಗ್ಯಾನಿಕ್ ಆಗಿ ಮಾಡೋದು ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ಬೆಟರ್ ಕೀಪ್ ಇಟ್ ವೆರಿ ಆರ್ಗ್ಯಾನಿಕ್. ಅಂಡ್ ಎಲ್ಲಿ ಅಗತ್ಯ ಇರುತ್ತೆ, ಎಲ್ಲಿ ನಿಮ್ಮ ಪ್ರಾಡಕ್ಟ್ಗೆ ರಿಯಲಿ ಟಾರ್ಗೆಟಿಂಗ್ ಮಾಡಿ ಯು ವಾಂಟ್ ಟು ರೀಚ್ ಔಟ್ ಮೋರ್ ಆಡಿಯನ್ಸಸ್, ದೆನ್ ಓನ್ಲಿ ಇನ್ವೆಸ್ಟ್ ಆನ್ ಗೂಗಲ್ ಆಡ್ಸ್. ಗೂಗಲ್ ಆಡ್ಸ್ ಯೂಸ್ ಮಾಡ್ಬೇಕಾದ್ರೆ ಸುಮಾರು ವಿಷಯಗಳಿದಾವೆ. ಸುಮಾರು ಕನ್ವರ್ಷನ್ ಕೋಡ್ಗಳನ್ನ ನಿಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ಬೇಕಾಗಿ ಬರುತ್ತೆ. ಎರಡನೇದು ನಿಮಗೆ ಒಂದು ವೆಬ್ಸೈಟ್ ಇರ್ಬೇಕಾಗಿ ಬರುತ್ತೆ. ಐದರ್ ಇಟ್ ಕುಡ್ ಬಿ ಅ ಮೈಕ್ರೋ ಸೈಟ್, ಇಲ್ಲಾಂದ್ರೆ ನಿಮ್ಮ ಒಂದು ಸ್ವಂತ ವೆಬ್ಸೈಟ್ ಇರ್ಬೇಕಾಗುತ್ತೆ. ಅಂಡ್ ಎಲ್ಲಾ ತರದ್ದು ಪ್ರೈವಸಿ ಪಾಲಿಸಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಮ್ಯಾಂಡೇಟ್ ಪೇಜಸ್ ಗಳು ನಿಮ್ಮ ವೆಬ್ಸೈಟ್ ಅಲ್ಲಿ ಇರ್ಬೇಕಾಗಿ ಬರುತ್ತೆ. ಗೂಗಲ್ ಆಡ್ಸ್ ಅಲ್ಲಿ ನೀವು ಆಡ್ ಕ್ಯಾಂಪೇನ್ ಮಾಡಿದ್ರು ಕೂಡ ಆಡ್ ರ್ಯಾಂಕ್ ಆಗ್ಬೇಕು ಅಂದ್ರೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಆಡ್ ರ್ಯಾಂಕ್. ಆಡ್ ರ್ಯಾಂಕ್ ಅಂತ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಕಾಸ್ಟಮರ್ ಕ್ಲಿಕ್ ಇಂಟು ಕ್ವಾಲಿಟಿ ಸ್ಕೋರ್. ಅಂದ್ರೆ ಬೇಸಿಕಲಿ ನೀವು ಎಷ್ಟು ದುಡ್ಡು ಖರ್ಚು ಮಾಡಕ್ ರೆಡಿ ಇದ್ದೀರಾ ಒಂದು ಕ್ಲಿಕ್ಗೋಸ್ಕರ, ಜೊತೆಗೆ ನಿಮ್ಮ ಕ್ವಾಲಿಟಿ ಸ್ಕೋರ್ ಅನ್ನ ಕೂಡ ಅನಲೈಸ್ ಮಾಡ್ತಾರೆ. ಸೊ ನಿಮ್ಮ ವೆಬ್ಸೈಟ್ ಇದ್ರೆ ಸಾಲದು, ಅದು ಒಳ್ಳೆ ಕ್ವಾಲಿಟಿಲಿ ಇರಬೇಕು. ಕ್ವಾಲಿಟಿ ಇದ್ರೆ ಮಾತ್ರ ಗೂಗಲ್ ಆಡ್ಸ್ ರನ್ ಮಾಡಿದ್ರೆ ಕೂಡ ನಿಮ್ಗೆ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಸೊ ಬೇಸಿಕಲಿ ಬಿಫೋರ್ ರನ್ನಿಂಗ್ ಗೂಗಲ್ ಆಡ್ಸ್, ಬಿಫೋರ್ ಗೆಟಿಂಗ್ ಇನ್ ಟು ಗೂಗಲ್ ಆಡ್ಸ್, ಮೇಕ್ ಶೋರ್ ದಟ್ ನಿಮ್ಮ ವೆಬ್ಸೈಟ್ ಕಂಪ್ಲೀಟ್ ಆಗಿ ಆರ್ಗನೈಸ್ ಆಗಿರ್ಲಿ, ಒಳ್ಳೆ ನ್ಯಾವಿಗೇಷನ್ಸ್ ಇರಲಿ, ಜೊತೆಗೆ ಒಳ್ಳೆ ಕ್ವಾಲಿಟಿ ಸ್ಕೋರ್ ಇರಬೇಕು. ಇದ್ರೆ ಮಾತ್ರ ಗೂಗಲ್ ಆಡ್ಸ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಕ್ಲಿಯರ್ ಆಗಿ ಪ್ರಮೋಟ್ ಆಗೋದು. ಇಲ್ಲ ಅಂದ್ರೆ ಬ್ಯಾಕ್ ಟು ಸ್ಕ್ವೇರ್. ದುಡ್ಡು ಹಾಕ್ತೀರಾ, ಕ್ಲಿಕ್ ಆಗಲ್ಲ. ದುಡ್ಡು ಹಾಕ್ತಾನೆ ಹೋಗ್ತೀರಾ, ಗೂಗಲ್ ದುಡ್ಡು ಮಾಡ್ತಾನೆ ಹೋಗ್ತಾರೆ, ನೀವು ದುಡ್ಡು ಕಳ್ಕೊತಾನೆ ಹೋಗ್ತೀರಾ. ಸಿಂಪಲ್ ಆಗಿ, ಸ್ಮಾರ್ಟ್ ಆಗಿ ಗೂಗಲ್ ಆಡ್ಸ್ ನ ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ. All right. Thank you so much. Bye.